ಯಾಕೋ ಜಗಳ ಆಡ್ತೀಯ? ಸಿಕ್ಕಿದ್ ಸೀರುಂಡೆ ಅಂತ ಕೊಟ್ಟಷ್ಟು ಇಸ್ಕೊಂಡು ಆಗಲ್ಲ ಇವಾಗ. ಯಾಕೋ ಭಿಕ್ಷುದವನ ಸುಮ್ನೆ ಬದುಕೋ. ನಾನು ಭಿಕ್ಷದವನ? ನೀನೇನ್ ಕುಬೇರನ್ ವೇಷ ಕೊಟ್ರ ಮಗ ಅನ್ಕೊಂಡಿದ್ಯಾನಲ್ಲ. ನೀನ್ ಅಲ್ಲಿಂದ ಡಬ್ಬ ಎತ್ಕೊಂಬಂದ್ ₹1 ಸಂಪಾದನೆ ಮಾಡ್ತೀಯ. ನಾನೇನು ಇಲ್ದೆ ಮನೆ ಡಿಫ್ರೆಂಟ್ ಊಟ ಮಾಡ್ತೀನಿ ಇವಾಗಲ್ಲ. ಈ ಕೋಪಿಗೆ ದೇವ್ ನಿನ್ ಹಿಂಗಿಟ್ಟಿರೋದು. ದೇವ್ರೇ ನಿನ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಟಾಪ್ ಅಲ್ಲ ಇಟ್ಟಿದ್ದಾನೆ, ನಮ್ಮನೆಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದಾನೆ. ಏನೋ ದೇವ್ರ ದೊಡ್ಡ ಸೆಕ್ರೆಟರಿ ತರ ಮಾತಾಡ್ತಾನೆ. ನೀವೆಲ್ಲ ದೇವ್ರನ್ನ ಒಂದ್ ಕಡೆ ಮುಗಿತೀರಾ, ಇನ್ನೊಂದ್ ಕಡೆ ಓದಿತೀರಾ, ನನಗೆ ಗೊತ್ತಿಲ್ವಾ? ಅದೇನಪ್ಪ ಅದು? ಇನ್ನೇನು ಮಂಗಳಾರತಿ ಕೊಟ್ರ ಅಯ್ಯೋ ಶಿವ ಅಂತ ಮುಗಿಯಲ್ವಾ ಸ್ವಾಮಿ? ಅದು ಅಗ್ನಿ ದೇವ್ರು ಮುಗಿತೀವಿ. ಅದೇ ಅಗ್ನಿ ದೇವ್ರ ಮನೆಗ್ ಬಿದ್ದಾಗ ಯಾಕೆ ಲಬಲಬ ಅಂತ ಬಾಯ್ ಮಾಡ್ಕೊಂತೀಯ? ಒಡಿ ಪಲ್ಟಿ ಮುಗಿ ಕೈ ಅದಲ್ವಾ ಭಕ್ತಿ? ಎಲ್ಲ ಡೋಪ್ ನನ್ನ ಮಕ್ಕಳು. ಬಾ ನೀನು ನಮ್ ಮೊಹಲಕ್ ಬಾ, ನೋಡ್ಕೋತೀನಿ ನಿನ್ನ. ಏನಂದೆ? ಯಾವ್ದು ನಿನ್ ಮೊಹಲ್ಲ? ಮಂಡಿ ಮಾಲಕ್ ಕಾಲಿಡು, ಮಾಡ್ತೀನಿ ನಿನ್ಗೆ. ಮಂಡಿ ಮೊಹಲ ಅಲ್ಲಿಗೆ ಬರೋದೇ ಇಲ್ಲ, ಹೋಗಲ್ಲ. ಏನ್ ನೋಡ್ಕೊಳ್ಳಂದೇನು? ನನ್ನ ಮುಟ್ಟೋದಕ್ಕೆ ಇಡೀ ಪ್ರಪಂಚನೇ ಹೆದರುತ್ತೆ, ಇವನ್ ಮುಟ್ತಾನಂತೆ. ನನ್ನ ಮುಟ್ರೆ ನಿನಗೂ ದೊಡ್ಡ ರೋಗ ಬಂದ್ಬಿಡತ್ತೆ. ಎಷ್ಟು ಕೊಬ್ಬು ನೋಡು ಅವನಿಗೆ. ಕೋಪ ಅವನಿಗೆ ಅಲ್ಲ, ನಿನಗೆ. ಯಾಕೆ ಹೇಗಿದೆ ಮೈಗೆ? ಇನ್ನೇನು ಕೇಳದ್ ಕೂಡಲೇ ₹1 ಕೊಟ್ಟೆ, ಅದಕ್ಕೆ ಅವ್ನ್ ಗಲಾಟೆ ಮಾಡ್ದ. 50 ಪೈಸಾ ಕೊಟ್ಟಿದ್ರೆ ಚೌಕಾಸಿ ಮಾಡಿ ಇನ್ನ 50 ಪೈಸಾ ಇಸ್ಕೊಂಡು ಹೋಗಿರೋನು. ದುಡ್ಡು ಜಾಸ್ತಿ ಆಗಿರ್ಬೇಕು ನಿನಗೆ.